ಅವರದ್ದು ಅಲೆಮಾರಿ ಕುಟುಂಬ. ಸುಗಂಧ ದ್ರವ್ಯ ವ್ಯಾಪಾರ ಮಾಡೋದು ಅವರ ಕಾಯಕವಾಗಿದ್ದು ಅದಕ್ಕಾಗಿ ಅವರು ಊರೂರು ಅಲಿತಾ ಇರ್ತಾರೆ. ಹೀಗೇನೆ ವ್ಯಾಪಾರಕ್ಕೆ ಅಂತ ತಮ್ಮ ಮುದ್ದಾದ ಮಗುವಿನೊಂದಿಗೆ ದಂಪತಿಗಳು ಇಲ್ಲಿಗೆ ಬರ್ತಾರೆ. ಆದರೆ ಇದೀಗ ಆ ಮಗು ಕಿಡ್ನ್ಯಾಪ್ ಆಗಿದ್ದು ಮಗುವನ್ನು ಹುಡುಕಿ ಕೊಡುವಂತೆ ದಂಪತಿ ಕಣ್ಣೀರಿಟ್ಟಿದ್ದಾರೆ. ಎಲ್ಲಿ ನಡೆದಿರತಕ್ಕಂಥ ಘಟನೆ ಇದು, ಏನಿದರ ವಿವರ ಅಂತ ನೀವೇ ನೋಡಿ. ಸುಗಂಧ ದ್ರವ್ಯ ವ್ಯಾಪಾರಕ್ಕೆ ಬಂದಿದ್ದ ದಂಪತಿ ಮಗು ಕಿಡ್ನಾಪ್. ಬಿಡಾರದಲ್ಲಿ ಪೋಷಕರೊಂದಿಗೆ ಮಲಗಿದ್ದ ಮಗು ಕಳವು. ದೂರು ನೀಡಿ ತಿಂಗಳಾದರೂ ಮಗುವಿನ ಸುಳಿವಿಲ್ಲ. ಈ ಫೋಟೋದಲ್ಲಿರುವ ಮುದ್ದಾದ ಮಗುವಿನ ಹೆಸರು ಆರ್ಯನ್. ಮಹಾರಾಷ್ಟ್ರ ಜಿಲ್ಲೆಯ ಅಕ್ಕಲಕಟ್ಟೆ ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮದ ಯುವರಾಜ್ ಹಾಗೂ ಸಾರಿಕಾ ದಂಪತಿ ಪುತ್ರ. ಅಲೆಮಾರಿಗಳಾಗಿರುವ ಈ ದಂಪತಿ ಸುಗಂಧ ದ್ರವ್ಯ ವ್ಯಾಪಾರ ಮಾಡುತ್ತಾ ಊರೂರು ಅಲಿಯುತ್ತಿದ್ರು. ಅದೇ ರೀತಿ ನವೆಂಬರ್ 14ರಂದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣಕ್ಕೆ ಬಂದಿದ್ರು. ಯಮಹಾ ಶೋರೂಮ್ ಹತ್ತಿರ ಟೆಂಟ್ ಹಾಕಿಕೊಂಡು ವಾಸವಿದ್ರು. ನವೆಂಬರ್ 16ರಂದು ರಾತ್ರಿ ಅದೇ ಟೆಂಟ್ನಲ್ಲಿ 1 ವರ್ಷದ ಮಗುವಿನೊಂದಿಗೆ ದಂಪತಿ ಮಲಗಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಆರ್ಯನ್ ಕಣ್ಮರೆಯಾಗಿದ್ದ. ಬೆಳಗ್ಗೆ ದಂಪತಿಗಳು ಎಲ್ಲಾ ಕಡೆ ಹುಡುಕಾಡಿ ಕೊನೆಗೆ ಮಗು ಸಿಗದೇ ಇದ್ದಾಗ ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಇದೀಗ ಪ್ರಕರಣ ದಾಖಲಾಗಿ 1 ವರ್ಷ ಕಳೆದಿದ್ದು ಇನ್ನೂ ಮಗು ಪತ್ತೆಯಾಗದೇ ಇರುವುದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. ಮಗುವಿಗಾಗಿ ಪೋಷಕರು ಕಣ್ಣೀರು ಹಾಕುತ್ತಿದ್ದಾರೆ. ಯಾರು ತೊಗೊಂಡು ಹೋಯ್ದು ನಮ್ಗೆ ಗೊತ್ತಿಲ್ಲ ಸರ್, ಯಾನ್ ಬೇದು ಗೊತ್ತಿಲ್ಲ. ಒಳಗೆ ಮಕ್ಕೋದಿದ್ದಿತ್ತು, ನಾವು ನಿದ್ದಿದಾಗಿತ್ತು ಸರ್. ನಾವು ನೋಡಿಲ್ಲ, ಅಜ್ಜಿಬತ್ ನೋಡಿಲ್ಲ, ಏನು ಆವಾಜ್ ಬಂದಿಲ್ಲ, ಏನು ಬಂದಿಲ್ಲ. ಯಾನ್ ಭೀ ಹೇಳಿ ಆವಾಜ್ ಬಂದಿಲ್ಲ, ನಾಯಿ ಆವಾಜು ಬಂದಿಲ್ಲ, ಏನು ಭೀ ಬಂದಿಲ್ಲ. ನಮ್ಮ ಮಕ್ಕೋದಿದ್ದು ಯಾರಿಗೆ ಎಬ್ಸಿದ ಅಂದ್ರೆ ಮಗು ಇಲ್ಲ ಅಲ್ಲಿ. ಏನು ದುಃಖ ಸಿಕ್ಕಿಲ್ಲ, ಏನು ಪತ್ತ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ಆ ಥರನೇ ಮಾಡ್ಲಾಕ ಇಲ್ಲಿ ಬಂದಿದ್ದೀವಿ ಹರಪನಹಳ್ಳಿಗೆ. ಒಂದು ಗುರುವಾರ ಬಂದಿದ್ದು, ಶುಕ್ರವಾರ ಇದ್ದೀವಿ ನಾವು. ಶನಿವಾರದಾಗ 12ದಾಗ ಮಗು ಇದ್ದು ರಾತ್ರಿ 2ಗ ನೋಡಿದ್ವಿ ಇಲ್ಲ. ಯಾರು ಎನ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಹುಡ್ಕಿದ್ವಿ, ಅಲ್ಲಿ ಕಂಟಿ ಇಂಟಿ ಅದ ಎಲ್ಲರೂ ಹುಡ್ಕೊದ್ವಿ, ಏನು ಭೀ ಪತ್ತೆ ಆಗಿಲ್ಲ, ಏನು ಭೀ ಪ್ರೂಫ್ ಸಿಕ್ಕಿಲ್ಲ. ಏನು ಮಾಡಬೇಕು ಹೇಳಕತ್ತಿದ್ವಿ ಪೊಲೀಸ್. 1 ತಿಂಗಳಾಯ್ತು ನಮ್ಮದು. ಅಲ್ಲಿ ಏನು ಊಟ ಐಟ ನಮ್ಗೆ ಸಿಕ್ಕಂಗಿಲ್ಲ. ಅತಿ ಪರೇಶಾನಿ ಬರ್ಲಕತ್ತ. ನಮ್ಮ ಮಗುನ ಎಲ್ಲಿ ಅವ್ನು ನಮ್ಗೆ ಕೊಡು, ನಮ್ಗೆ ಹೋಗ್ತೀವಿ ನಮ್ಮ ಊರಾಗ. ಹೊಟ್ಟೆಪಾಡಿಗಾಗಿ ಹರಪನಹಳ್ಳಿಗೆ ಬಂದಿದ್ದ ಕುಟುಂಬ ಇದೀಗ ಮಗು ನಾಪತ್ತೆಯಿಂದ ಕಂಗಾಲಾಗಿದೆ. ಮಗು ನಾಪತ್ತೆ ಹಿಂದೆ ಮಕ್ಕಳ ಮಾರಾಟ ಜಾಲ ಇರಬಹುದೆಂಬ ಶಂಕೆ ವ್ಯಕ್ತವಾಗ್ತಿದೆ. ಪೊಲೀಸರು ಆದಷ್ಟು ಬೇಗ ಮಗುವನ್ನ ಹುಡುಕಿ ಕೊಡುವಂತೆ ವಕೀಲರು ಮನವಿ ಮಾಡಿದ್ದಾರೆ. ಸರ್, ನಾವು ಮಾಡ್ತಾ ಇದೀವಿ ಸರ್, ನಮಗೆ ಕ್ಲೂ ಸಿಗ್ತಿಲ್ಲ ಅಂತಾರೆ. ಈ ಕ್ಲೂ ಸಿಗಲಿಲ್ಲ ಅಂದರೆ ಪೊಲೀಸರ ಕೈಯಿಂದ ಆಗಲಿಲ್ಲ ಅಂದರೆ ಮತ್ತೆ ಯಾರಾದ್ರು ದಯವಿಟ್ಟು ಪತ್ರಿಕೆ ಪೇಪರ್ ಎಲ್ಲ ಹಾಕಿದರೆ ಯಾರು ಎಲ್ಲ ತಗೊಂಡಿದ್ದಾರೆ ಅಥವಾ ಮಗುನ ಯಾರು ಗೊತ್ತಿಲ್ಲದೆ ಯಾರು ಮನೆಗೆ ಇದು ಮಾಡಿದ್ರೆ ದಯವಿಟ್ಟು ಎಲ್ಲಿದ್ರೆ ಮನೆ ನಂಬರ್ಗಳು ಅದಾವೆ, ನಂಬರ್ ಕೊಟ್ಟಿವಿ. ಆ ನಂಬರ್ ಮುಖಾಂತರ ಇಲ್ಲ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರೆ ಆ ಮಗು ಅವ್ರ ತಂದೆ ತಾಯಿ ಸಿಕ್ಕರೆ ಪಾಪ ಅವ್ರಿಗೆ ಒಂದು ಆಧಾರ ಸಿಗೋದಂಗೆ ಆಗುತ್ತೆ. ಆ ಮಗು ಇದರಿಂದ ಅವ್ರ ತಾಯಿ ಕಂಗಾಲಾಗಿ ತಂದೆನೇ ಇದು ಇಲ್ದಂಗಾಗಿ ಒಂಥರ ಮೆಂಟಲ್ ಟೈಪ್ ಆಗಿ ಅವ್ರು ಇದಾಗಿದ್ದಕ್ಕೆ. ಒಟ್ನಲ್ಲಿ ಮಗು ನಾಪತ್ತೆ ಇದೀಗ ಪೋಷಕರಲ್ಲಿ ಆತಂಕ ಉಂಟು ಮಾಡಿದೆ. ಪೊಲೀಸರು ಆದಷ್ಟು ಬೇಗ ಮಗುವನ್ನ ಪತ್ತೆ ಮಾಡುವ ಮೂಲಕ ತಾಯಿ ಮಡಿಲು ಸೇರುವಂತೆ ಮಾಡಲಿ ಎನ್ನುವುದು ನಮ್ಮ ಕಳಕಳಿ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.